ಭಾರತದ 2 ಹಡಗಿನ ಮೇಲೆ ಇರಾನ್ ಗುಂಡಿನ ದಾಳಿಯನ್ನು ನಡೆಸಿದೆ. ಹೆದರಿಸೋ ಪ್ರಯತ್ನವನ್ನು ಇರಾನ್ ಮಾಡಿದೆ. ನೀವು ಮುಂದೆ ಬಂದರೆ ನಾವು ಹೊಡೆದಾಕ್ತೀವಿ ಅಂತ. ಈಗ ಸದ್ಯಕ್ಕೆ 15 ಹಡಗುಗಳು ಅಲ್ಲಿ ಸಿಕ್ಕಾಕೊಂಡಿದೆ, ಲೋಡ್ ಆಗಿದೆ. ಆ ಲೋಡನ್ನು ಭಾರತಕ್ಕೆ ತಲುಪಿಸೋದಕ್ಕಾಗ್ತಾ ಇಲ್ಲ. ಸಮುದ್ರದಲ್ಲೇ ಇರಬೇಕಾದಂತಹ ಸ್ಥಿತಿ ಇದೆ. ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಲಾಗಿದೆ ಅಂತ ಇರಾನ್ನ IRGC ಅಲ್ಲಿ ಸ್ಪೀಕರ್ ಮೂಲಕ ಹೇಳ್ತಾ ಇದೆ. ಮೊದಲು ಕ್ಲಿಯರೆನ್ಸ್ ಕೊಟ್ಟು ಈಗ ಬಂದ್ ಮಾಡಲಾಗಿದೆ ಅಂತ ನೀವು ಈಗ ಫೈರಿಂಗ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದ್ದಾರೆ ನಮ್ಮವರು. ಭಾರತದ ಹಡಗಲ್ಲಿದ್ದಂತಹ ನೇವಿಯ ಸಿಬ್ಬಂದಿಗಳು ಕೇಳಿದ್ದಾರೆ, ನೀವೇ ಕ್ಲಿಯರೆನ್ಸ್ ಕೊಟ್ವಿ, ಆ ಕಾರಣಕ್ಕೆ ಮುಂದೆ ಬಂದ್ವಿ, ಈಗ ನೀವೇ ಫೈರಿಂಗ್ ಮಾಡ್ತಾ ಇದ್ದೀರಾ ಅಂತ. ಇದೇ ವೇಳೆ ಜಗತ್ತಿಗೆ ಮತ್ತೊಂದು ಎಚ್ಚರಿಕೆ ಸಂದೇಶವನ್ನು ಇರಾನ್ ಕೊಡ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನೇ ನಾವು ಕಂಪ್ಲೀಟಾಗಿ ನಾವೇ ಕ್ಲೋಸ್ ಮಾಡಿದ್ದೀವಿ, ಅವರೇನು ಮುಚ್ಚೋದು, ನಾವೇ ಮುಚ್ತಾ ಇದ್ದೀವಿ ಅಂತ ಹಾರ್ಮೋಸ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಇರಾನ್ ಹೇಳ್ಕೊಂಡಿದೆ. ಹಾಗೆ ಅಮೆರಿಕ ದಿಗ್ಬಂಧನವನ್ನು ತೆಗೆದುಹಾಕೋ ತನಕ ಕೂಡ ನಾವು ಕ್ಲೋಸೇ ಇಡ್ತೀವಿ, ಯಾರೂ ವ್ಯಾಪಾರ ಮಾಡೋದು ಬೇಡ, ನಮಗೆ ಸಿಗಲಿಲ್ಲ ಅಂದರೆ ನಿಮಗೂ ಸಿಗೋದು ಬೇಡ, ವ್ಯಾಪಾರದಿಂದ ನಿಮಗೂ ಉಸಿರಾಟ ಸಿಗೋದು ಬೇಡ, ಆಕ್ಸಿಜನ್ ನಮಗೆ ಸಿಗಲಿ ಆಮೇಲೆ ನಿಮಗೆ ಸಿಗಲಿ ಅಂತಿದ್ದಾರೆ. ನಿರ್ಬಂಧಗಳನ್ನು ಉಲ್ಲಂಘಿಸುವ ಯಾವ ದೇಶಗಳನ್ನು ಕೂಡ ನಾವು ಬಿಡಲ್ಲ ಅಂತ ಹೇಳ್ತಿದೆ ಇರಾನ್. ಇಲ್ಲಿ ಯಾವುದೇ ಫ್ರೆಂಡ್ಲಿ ನೇಷನ್ನು ಅಥವಾ ನಾನ್ ಫ್ರೆಂಡ್ಲಿ ನೇಷನ್ ಇದು ಯಾವುದು ಪ್ರಶ್ನೆನೇ ಬರಲ್ಲ, ನಮಗೆ ಯಾವಾಗ ಅವ್ರು ರಿಲ್ಯಾಕ್ಸೇಷನ್ ಕೊಡ್ತಾರೆ ನಾವು ಜಗತ್ತಿಗೆ ಕೊಡ್ತೀವಿ ಅಂತ ಅಂತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇರಾನ್ದು ಯಾವಾಗಲೂ ವಾರ್ ಸ್ಟ್ರಾಟಜಿನೂ ಹಾಗೆ ಇತ್ತು, ನಾವು ಮುಳುಗ್ತಿದ್ದೀವಿ ಅಂದರೆ ಜಗತ್ತನ್ನು ಮುಳುಗ್ಸೋದಕ್ಕೆ ನಾವು ರೆಡಿ ಅಂತ. ಅದೇ ಸ್ಟ್ರಾಟಜಿ ಇವತ್ತು ಕೂಡ ಕಂಡು ಬರ್ತಾ ಇದೆ. ಹೀಗೆ ಆದರೆ ಮುಂದೇನು? ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ನಡೆಯೋಕ್ಕೂ ಮುಂಚೆನೆ ಇನ್ಯಾವ ರೀತಿ ಯುದ್ಧಾತಂಕ ಏರ್ಪಟ್ಟಿದೆ ಅಂತ ನೋಡಿ, ಮುಖ್ಯವಾಗಿ ಇಲ್ಲಿ ಅಮೆರಿಕದ ನಡವಳಿಕೆಗಳು ಈ ಒಂದು ಸಂಘರ್ಷ ಹೆಚ್ಚು ಉಲ್ಬಣ ಆಗ್ಲಿಕ್ಕೆ ಕಾರಣ ಅಂತಾನು ಕೂಡ ನಾವು ಹೇಳ್ಬೋದು. ನೋಡಿ, ಕೆಲವೊಂದಿಷ್ಟು ಷರತ್ತುಗಳನ್ನ ಹಾಕುತ್ತೆ, ಆ ಷರತ್ತುಗಳನ್ನ ಫಾಲೋ ಮಾಡಿದ ಬಳಿಕ ಇರಾನ್ಗೂ ಕೂಡ ಒಂದಿಷ್ಟು ಮುಕ್ತವಾದಂತ ಅವಕಾಶಗಳನ್ನ ಕೊಡ್ಬೇಕಾಗತ್ತೆ. ಆದ್ರೆ ಅಮೆರಿಕ ನಿರಂತರವಾಗಿ ತನ್ನ ಷರತ್ತುಗಳನ್ನ ಕೂಡ ಪಾಲಿಸಬೇಕು ಮತ್ತೆ ತನ್ನ ಹಿಡಿತದಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಯಸ್ತಾ ಇರುವಂತದ್ದು. ಹಾರ್ಮೋಸ್ ಜಲಸಂಧಿಯಲ್ಲಿ ಮುಕ್ತವಾದಂತ ಸಂಚಾರಕ್ಕೆ ಎಲ್ಲಾ ವಾಣಿಜ್ಯ ಹಡಗುಗಳಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಷರತ್ತನ್ನ ವಿಧಿಸಿತ್ತು. 2ನೇ ಕದನ ವಿರಾಮದ ಶಾಂತಿ ಮಾತುಕತೆಗೆ ಮುನ್ನ ಇದಾಗಬೇಕು ಅನ್ನುವಂತ ಪಟ್ಟಣ ಹಿಡಿದಿತ್ತು. ಹೀಗಾಗಿ ಹಾರ್ಮೋಸ್ ಜಲಸಂಧಿಯಲ್ಲಿ ಮುಕ್ತ ಸಂಚಾರಕ್ಕೆ ಇರಾನ್ ಅವಕಾಶವನ್ನ ಕೂಡ ಮಾಡಿಕೊಟ್ಟಿತ್ತು. ಇದ್ರ ಬೆನ್ನಲ್ಲೇ ತನ್ನ ನೌಕಾ ದಿಗ್ಬಂಧನವನ್ನ ಕೂಡ ಅಮೆರಿಕ ಹಿಂಪಡಿಬೇಕಾಗಿತ್ತು. ಆದ್ರೆ ಅದನ್ನ ಹಿಂಪಡೆದೆ ಅದನ್ನ ಹಾಗೆ ಉಳಿಸ್ಕೊಳ್ಳುವಂತ ಕೆಲಸವನ್ನ ಕೂಡ ಅಮೆರಿಕ ಮಾಡಿತ್ತು. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಶಾಂತಿ ಮಾತುಕತೆ ಏನ್ ನಡೀಬೇಕು ಅದು ಸಂಪೂರ್ಣವಾಗಿ ನಡೆದು ಸಹಮತಕ್ಕೆ ಬಂದ ಬಳಿಕ ಮಾತ್ರ ನಾವು ನೌಕಾ ದಿಗ್ಬಂಧನವನ್ನ ತೆರಿತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿತ್ತು. ಇದರಿಂದ ಕುಪಿತಗೊಂಡಿರುವಂತ ಇರಾನ್ ಈಗ ಮತ್ತೆ ತನ್ನ ನಿರ್ಬಂಧವನ್ನ ಹೇರುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಯಾವುದೇ ದೇಶದ ವಾಣಿಜ್ಯ ಹಡಗುಗಳು ಬಂದರೂ ಕೂಡ ಅವುಗಳನ್ನ ಹಿಮ್ಮೆಟ್ಟಿಸುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಆ ಮೂಲಕ ಅಮೆರಿಕಕ್ಕೆ ತಿರುಗೇಟನ್ನ ಕೊಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ನೀವು ಒಂದು ಷರತ್ತನ್ನ ಪೂರೈಸಿದ್ರೆ ನಾವು ಕೂಡ ಷರತ್ತುಗಳನ್ನ ಪೂರೈಸಲಿಕ್ಕೆ ಸಿದ್ಧ ಇದ್ವಿ, ಒಂದ್ ವೇಳೆ ನೀವು ಯುದ್ಧದ ಮಾತುಗಳನ್ನ ಆಡಿದ್ರೆ ನಾವು ಕೂಡ ಯುದ್ಧಕ್ಕೆ ತಯಾರಿದ್ದೇವೆ ಅನ್ನುವಂತಹ ನೇರವಾದಂತ ಸಂದೇಶವನ್ನ ಈಗ ಇರಾನ್ ರವಾನೆ ಮಾಡ್ತಾ ಇರುವಂತದ್ದು. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಪರಿಸ್ಥಿತಿ ಉಲ್ಬಣಗೊಳ್ತಾ ಇರುವಂತದ್ದು. ಕಳೆದ 24 ಗಂಟೆಯಲ್ಲಿ ಬಹುತೇಕ ಒಂದಷ್ಟು ವಾಣಿಜ್ಯ ಹಡಗುಗಳಿಗೆ ಮುಕ್ತವಾದಂತ ಸಂಚಾರ ಸಿಕ್ಕಂತ ಹಿನ್ನೆಲೆಯಲ್ಲಿ ಬಹುತೇಕ ಈ ಎಲ್ಲಾ ದೇಶಗಳಲ್ಲೂ ಉಲ್ಬಣಗೊಂಡಿರುವಂತ LPG ಸಮಸ್ಯೆ ಇತ್ಯರ್ಥ ಆಗಬಹುದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಈಗ ಮತ್ತೆ ಪರಿಸ್ಥಿತಿ ಉಲ್ಬಣಗೊಂಡಿರುವಂತ ಹಿನ್ನೆಲೆಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ ಅಂತ. ಇರಾನ್ ಇಟ್ಟಿರುವಂತಹ ಈ ಹೆಜ್ಜೆ ಜಗತ್ತಲ್ಲಿ ಇನ್ನೆಲ್ಲಾ ರೀತಿ ವಿದ್ಯಮಾನಗಳನ್ನ ಬದಲಾಯಿಸುವ ಸಾಮರ್ಥ್ಯವನ್ನಂತೂ ಹೊಂದಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಇಲ್ಲಿ ಈ ಎರಡೂ ದೇಶಗಳ ಮೇಲೆ ಏರ್ಪಟ್ಟಿರುವಂತಹ ಅಪನಂಬಿಕೆ, ಮೋಸ, ನಯಾವಂಚಕತನ ಎಲ್ಲ ದೇಶಗಳಿಗೂ ವಿಸ್ತರಣೆ ಆಗ್ತಾ ಇದೆ ಶಾಪವಾಗಿ.